ನನ್ನ ಗೆಳೆಯ ನನ್ನ ನಾಯಿಯನ್ನು ಗುಟ್ಟಾಗಿ ಕೊಲ್ಲಲು ಪ್ರಯತ್ನಿಸಿದನು, ಆದರೆ ನಾನು ಅದನ್ನು ತಿಳಿದುಕೊಳ್ಳುತ್ತೇನೆ ಎಂದು ಅವನು ಊಹಿಸಿರಲಿಲ್ಲ. ನನ್ನ ಗೆಳೆಯ ಜೇ ಕುಟುಂಬದವರಿಗೆ ಸಹಾಯ ಮಾಡಲು ಒಂದು ಪ್ರವಾಸಕ್ಕೆ ಹೊರಟಿದ್ದನು. ನಾನು ಕೆಲಸದಲ್ಲಿದ್ದಾಗ, ಸುಮಾರು 10 ಕಿಲೋಮೀಟರ್ ದೂರದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ನನ್ನ ಹಳೆಯ ಸ್ನೇಹಿತನಿಂದ ನನಗೆ ಕರೆ ಬಂದಿತು. ಅವನ ಬಳಿ ನನ್ನ ಒದ್ದಮಡು ವರ್ಷದ ನಾಯಿ ಸ್ಟಿಕ್ಸಿ ಇತ್ತು. ಯಾರೋ ಅವನನ್ನು ಕೊಲ್ಲಲು ಅಲ್ಲಿ ಕರೆತಂದಿದ್ದರು. ನಾನು ತಕ್ಷಣ ಅಲ್ಲಿಗೆ ಹೋಗಿ ನನ್ನ ನಾಯಿಯನ್ನು ಮರಳಿ ಕರೆತಂದೆ. ನನ್ನ ಸ್ನೇಹಿತ ನನಗೆ ಅಲ್ಲಿನ ಸಿಸಿಟಿವಿ ದೃಶ್ಯಗಳನ್ನು ತೋರಿಸಿದನು. ಅದು ಜೇ ಆಗಿದ್ದನು. ಅಂದು ಬೆಳಿಗ್ಗೆ ಅವನು ಹೊರಟಾಗ ಧರಿಸಿದ್ದ ಬಟ್ಟೆಗಳೇ ಅವನು ಧರಿಸಿದ್ದನು. ನಾನು ದಿಗ್ಭ್ರಮಿಸಿದೆ. ಆ ದ್ರೋಹವನ್ನು ನಂಬಲು ನನಗೆ ಸಾಧ್ಯವಾಗಲಿಲ್ಲ. ಅವನು ಮನೆಗೆ ಬರುವವರೆಗೆ ನಾನು ಏನೂ ತಿಳಿಯದವಳಂತೆ ಮೆಸೇಜ್‌ಗಳಲ್ಲಿ ಮಾತನಾಡುತ್ತಾ ಕಾಯ್ದೆ. ಬೆಂಬಲಕ್ಕಾಗಿ ನಾನು ನನ್ನ ಸಹೋದ್ಯೋಗಿಗಳನ್ನು ನನ್ನ ಜೊತೆಗಿರಲು ಕೇಳಿಕೊಂಡೆ. ಜೇ ಕೊನೆಗೆ ಮನೆಗೆ ಬಂದಾಗ ಅವನ ನಾಟಕ ಶುರುವಾಯಿತು. ಮೊದಲು ಸ್ಟಿಕ್ಸಿ ಕಾಣೆಯಾಗಿರುವುದನ್ನು ನೋಡಿ ಅವನು ಆಶ್ಚರ್ಯದ ನಾಟಕವಾಡಿದನು. ನಂತರ ನಾಯಿಗೆ ಕಾರು ಡಿಕ್ಕಿ ಹೊಡೆದಿದೆ ಮತ್ತು ಅವನ ನೋವನ್ನು ಕೊನೆಗೊಳಿಸಲು ತಾನು ಅದನ್ನು ಕೊಲ್ಲಬೇಕಾಯಿತು ಎಂದು ಹೇಳಿಕೊಂಡನು. ಆಗ ನಾನು ತುಂಬಾ ಸಂತೋಷದಿಂದ ಇರುವ, ಜೀವಂತವಾಗಿರುವ ನನ್ನ ನಾಯಿಯೊಂದಿಗೆ ಹೊರಬಂದೆ. ಅವನ ಮುಖವಾಡ ಸಂಪೂರ್ಣವಾಗಿ ಕಳಚಿತು. ಅವನು ನನ್ನನ್ನು ನೋಡಿ ನಾಯಿಯ ಬದಲು ನಾನೇ ಸಾಯಬೇಕಿತ್ತು ಎಂದು ಹೇಳಿದನು. ಈಗ ಅವನು ನನ್ನ ಜೀವನದಿಂದ ಹೊರಹೋಗಿದ್ದಾನೆ ಮತ್ತು ಸ್ಟಿಕ್ಸಿ ಸುರಕ್ಷಿತವಾಗಿದ್ದಾನೆ. ಸಾಕುಪ್ರಾಣಿಗಳನ್ನು ಕೇವಲ ಒಂದು ವಸ್ತುವಿನಂತೆ ನೋಡುವ ಪುರುಷರನ್ನು ಎಂದಿಗೂ ನಂಬಬೇಡಿ.